ಇನ್ಸ್ಪೆಕ್ಟರ್ ಜೀಪಿಗೆ 500 ರೂಪಾಯಿ ದಂಡವನ್ನ ಹಾಕಿದ್ದಾರೆ ಪೊಲೀಸರು. ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದಕ್ಕೆ ಪೊಲೀಸ್ ಜೀಪಿಗೆ ಲಾಕ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಸಿಪಿಐ ಜೀಪ್ಗೆ ದಂಡ ಹಾಕಿದ್ದಾರೆ. ನೋ ಪಾರ್ಕಿಂಗ್ ಜಾಗದಲ್ಲಿ ಪೊಲೀಸ್ ಜೀಪ್ ಅನ್ನ ನಿಲ್ಲಿಸಿದ್ದಕ್ಕೆ ಈಗ ದಂಡ ಕಟ್ಟಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಸಿಪಿಐ ಜೀಪಿಗೆ ದಂಡ ಬಿದ್ದಿರೋದು. ಕೊಪ್ಪ ಪಿಎಸ್ಐ ಬಸವರಾಜ್ ಕಾರ್ಯಕ್ಕೆ ಸಾರ್ವಜನಿಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ಪಿಎಸ್ಐ ಕಾರ್ಯವನ್ನ ಜನ ಕೊಂಡಾಡ್ತಿದ್ದಾರೆ. ನಿಜಕ್ಕೂ ಶ್ಲಾಘನೀಯ. ಯಾಕಂತಂದ್ರೆ ಎಷ್ಟೋ ಬಾರಿ ಈ ರೀತಿಯಾಗಿದ್ದಾದಂತ ಹಿಂದೆ ಮುಂದೆ ನೋಡ್ತಾರೆ, ಬಟ್ ಹಂಗಿಲ್ಲ. ಸಿಪಿಐ ಜೀಪಿಗೆ ದಂಡ ಹಾಕಿರೋದು ಸದ್ಯ ಗಮನಿಸ್ತಾ ಇದೀವಿ. ನೋಡಿ, ದಂಡ ಕಟ್ಟಿದ್ದಾರೆ. 500 ರೂಪಾಯಿ ಫೈನು. ನೋ ಪಾರ್ಕಿಂಗ್ ಜಾಗದಲ್ಲಿ ಯಾರೇ ಗಾಡಿ ನಿಲ್ಲಿಸ್ಲಿ, ಅದು ಪೊಲೀಸ್ ಗಾಡಿನೇ ಆಗಿರ್ಲಿ, ಪೊಲಿಟಿಷಿಯನ್ ಗಾಡಿನೇ ಆಗಿರ್ಲಿ, ನಾವು ರೂಲ್ಸ್ ಅಂತ ಗಮನಿಸ್ತಾ ಇದೀವಿ. ನೋಡಿ, ಲಾಕ್ ಆಗಿರೋದು ಹೆಂಗೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಭರತ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಈ ಪೊಲೀಸ್ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರು? ಅದು ನೋ ಪಾರ್ಕಿಂಗ್ ಜಾಗ ಆಗಿತ್ತಾ? ನಂತರ ಪೊಲೀಸ್ ನೋಡಿದ್ಮೇಲೆ ಯಾವ ಪೊಲೀಸ್ ಅಧಿಕಾರಿ ಇದಕ್ಕೆ ಫೈನ್ ಹಾಕಿರೋದು? ಹೇಗೆಲ್ಲ ನಡೀತು ಅಂತ ಇದು? ಅಖಿಲೇಶ್, ಏನೋ ಪೊಲೀಸರು ಅಂದ್ರೆ ಎಲ್ರಿಗೂ ಒಂದೇ ರೀತಿಯಾಗಿ ಕಾನೂನನ್ನ ಪಾಲನೆ ಮಾಡತಕ್ಕಂಥವ್ರು ಮತ್ತು ಜನರಿಗೆ ಹತ್ತಿರವಾದಂತಹ ಪೊಲೀಸ್ ಕೆಲಸವನ್ನ ಮಾಡಿದ್ರೆ ಸೊ ಸ್ಥಳೀಯರಿಗೂ ಕೂಡ ಅವರ ಮೇಲೆ ಒಂದು ಮೆಚ್ಚುಗೆ ವ್ಯಕ್ತವಾಗ್ತದೆ. ಅದೇ ಮಾದರಿಯಲ್ಲಿ ಇದೀಗ ಒಂದು ಘಟನೆ ನಡೆದಿರುವಂತದ್ದು ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರತಕ್ಕಂತಹ ಏನು ಕೊಪ್ಪ ಪಿಎಸ್ಐ ಬಸವರಾಜ್ ಅವರು ಒಂದು ಪೊಲೀಸ್ ಜೀಪಿಗೆನೆ ಒಂದು ಫೈನ್ ಅನ್ನ ಹಾಕಿರುವಂತದ್ದು. ಏನು ನೋ ಪಾರ್ಕಿಂಗ್ ಒಂದು ಜೀಪ್ ಅನ್ನ ಪಾರ್ಕಿಂಗ್ ಮಾಡಲಾಗಿತ್ತು. ಸೊ ಇದು ಪೊಲೀಸ್ ಇಲಾಖೆಗೆ ಸೇರಿದಂತಹ ಏನೋ ಜೀಪ್ ಇದಾಗಿದ್ದು. ಸೊ ಏನು K18G132 ಅಂತಕ್ಕಂಥ ಒಂದು ನಂಬರ್ನ ಏನೋ ಒಂದು ಬೊಲೆರೋ ಜೀಪ್ ಇತ್ತು. ಸೊ ಇದನ್ನ ಪಾರ್ಕಿಂಗ್ ಮಾಡಿರ್ತಾರೆ. ಸೊ ಅದನ್ನ ಗಮನಿಸಿದಂತಹ PSI ಅವರು ಸ್ಥಳಕ್ಕೆ ಬಂದು ಒಂದು ದಂಡವನ್ನ ವಿಧಿಸ್ತಾರೆ. ಅದಾದ ನಂತರದಲ್ಲಿ ಆ ಒಂದು ದಂಡವನ್ನ ಪಾವತಿ ಮಾಡಿದಂತಹ ಪೊಲೀಸರು ನಂತರ ಆ ಜೀಪ್ ಅನ್ನ ಒಂದು ತೆಗೆದುಕೊಂಡು ಒಂದು ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ಒಂದು PSI ಒಂದು ಕಾರ್ಯಕ್ಕೆ ಸ್ಥಳೀಯರು ಕೂಡ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತದ್ದು. ಏನು ಎಲ್ರಿಗೂ ಒಂದೇ ರೀತಿಯಾಗಿ ಕಾನೂನನ್ನ ಪಾಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಜನರು ಕೂಡ ಒಂದು ಶ್ಲಾಘನೆ